ಏನಿವತ್ತು ಇದೇನೋ ಇಟ್ಕೊಂಡ್ಬಿಟ್ಟಿದಾರಲ್ಲಪ್ಪ ಇಲ್ಲಿ ಕ್ಯಾಟ್ಲಾಗ್ನ ನೆಕ್ ಡಿಸೈನ್ಸ್ದು ಅಂತ ನೀವು ಅನ್ಕೊಂತಾ ಇದ್ದೀರಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲ ನೆಕ್ ಡಿಸೈನ್ಸ್ ಇದರಲ್ಲಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ನೆಕ್ ಡಿಸೈನ್ ಹೇಗಿದೆ ಅದು ನೋಡಿ. ಅದು ಬೋಟ್ ನೆಕ್ ಡಿಸೈನ್ ಇದೆ, ಹೌದಾ? ಕಾಣಿಸ್ತಾ ಇದೆ ಅಲ್ವಾ? ನೋಡಿ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ. ಯಾಕೆ ತೋರಿಸ್ತಿದ್ದೀನಿ ಅಂತ ಹೇಳ್ತೀನಿ. ನೋಡಿ ಇದೇ ಬೇರೆ ಥರ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಇದು ಒಂದು ಸೈಡಲ್ಲಿದೆ, ಅಂದ್ರೆ ಒಂದ್ ಸೈಡ್ ಬೇರೆ ತರ ಶೇಪ್, ಇನ್ನೊಂದ್ ಸೈಡ್ ಬೇರೆ. ಸೊ ಎಲ್ಲಾ ನೆಕ್ ಡಿಸೈನ್ಸ್ ಡಿಫ್ರೆಂಟ್ ಆಗಿದೆ, ಇಸಂಟ್ ಇಟ್ ಫ್ರೆಂಡ್ಸ್? ಹೌದಾ? ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಒಂದ್ ಸೈಡ್ ಇದೆ, ಇದನ್ನ ನಾವೇನ್ ಹೇಳ್ತೀವಿ, ಅಸಿಮೆಟ್ರಿಕಲ್ ನೆಕ್ ಡಿಸೈನ್ ಅಂತ ಹೇಳ್ತೀವಿ. ಒಂದ್ ಸೈಡ್ ಬೇರೆ ಶೇಪ್, ನೆಕ್ಸ್ಟ್ ಬೇರೆ ಶೇಪ್ ಇದ್ರೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇವೆಲ್ಲಾನು ಏನ್ ಹೇಳ್ತೀವಿ ನಾವು, ಇದನ್ನೆಲ್ಲ ಸಿಮಿಟ್ರಿಕಲ್ ಡಿಸೈನ್, ಅಂದ್ರೆ ಎರಡೂ ಕಡೆನು ಒಂದೇ ತರ ಶೇಪ್ಸ್ ಬರೋದನ್ನ ಸಿಮಿಟ್ರಿಕಲ್ ಡಿಸೈನ್ಸ್ ಅಂತ ಹೇಳ್ತೀವಿ. ಕಾಣಿಸ್ತಾ ಇದೆಯಾ? ಸೊ ಈ ತರ ಇದೆಲ್ಲ ನೆಕ್ ಡಿಸೈನ್ಸ್ ಗಳಿದ್ರೆ ನಾವು ಹೇಗೆ ಉಪ ಮಾಡೋದು, ಡ್ರಾಯಿಂಗ್ ಹೇಗೆ ಮಾಡೋದು, ಏನಾದರೂ ಕ್ರೈಟೀರಿಯಾಸ್ ಇದೆಯಾ, ಹೇಗೆ ಇದನ್ನ ಮಾರ್ಕ್ ಮಾಡೋದಕ್ಕೆ, ಏನು ಯಾವ ತರ ಮಾರ್ಕ್ ಮಾಡಬೇಕು ಅನ್ನೋದೆಲ್ಲ ನಿಮಗೆ ಡೌಟ್ ಇರ್ಬೋದು, ಹೌದಾ? ಸೊ ಹಾಗಾದ್ರೆ ನೋಡಿ, ಇಷ್ಟೆಲ್ಲ ನೆಕ್ ಡಿಸೈನ್ಸ್ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದನ್ನೆಲ್ಲ ಹೇಗಪ್ಪ ಮಾಡೋದು ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಲ್ಲಾ ನೆಕ್ ಡಿಸೈನ್ಸ್ ಅಲ್ಲ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಲ್ಲ, ದ ಬೇಸಿಕ್ ಇವಾಗ ತೋರಿಸ್ತಾ ಅಲ್ವಾ, ರೌಂಡ್ ವಿ ಅದೆಲ್ಲ ಇದೆಯಲ್ಲ, ಬೇಸಿಕ್ ನೆಕ್ ಡಿಸೈನ್ಸ್. ಇದನ್ನೆಲ್ಲ ಹೇಗಪ್ಪ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ನಿಮಗೆ ಅರ್ಥ ಆಗೋಗಿ ನಾನು ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ? ನೋಡಿ ಫ್ರೆಂಡ್ಸ್, ನಾವ್ ಏನೇ ನೆಕ್ ಶೇಪ್ಸ್ ನ ಡಿಸೈನ್ ಮಾಡ್ತೀವಿ ಅಥವಾ ಡ್ರಾ ಮಾಡ್ತೀವಿ, ಕಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋ ಎರಡು ಅಳತೆ ಬೇಕಾಗುತ್ತೆ. ಪ್ರಾಕ್ಟೀಸಿಗೆ ನಾನು ಹೇಳ್ತಾ ಇರೋದು, ಓಕೆನಾ? ಏನ್ ಬೇಕಾಗತ್ತೆ, ಕತ್ತಿನ ಅಗಲ ಮತ್ತೆ ಕತ್ತಿನ ಉದ್ದ, ಅಂದ್ರೆ ನೆಕ್ ವಿಡ್ತ್ ಮತ್ತೆ ನೆಕ್ ಡೀಪ್ ಅಂತ ಹೇಳಿ, ಓಕೆನಾ? ನೋಡಿ ಇಲ್ಲಿ ನಾನು ನನ್ನ ಬ್ಲೌಸ್ ಅಲ್ಲೇನೆ ಅಳತೆ ಹೇಗ್ ತಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸುಮ್ನೆ ಹಾಗೆ ಹೇಳಿದ್ರೆ ಕೆಲವ್ರಿಗೆ ಅರ್ಥ ಆಗೋದಿಲ್ಲ ಅಲ್ವಾ, ಕತ್ತಿನ ಅಗಲ ಯಾವುದು ಉದ್ದ ಯಾವುದು ಅಂತ ಗೊತ್ತಾಗಲ್ಲ, ಹೌದಾ? ಸೊ ಹಾಗಾಗಿ ನೋಡಿ ಇಲ್ಲಿ ಹೇಗೆ ಅಳತೆ ತಗೊಳ್ಳೋದು ಅಂತ ನಾನು ನನ್ನ ಬ್ಲೌಸ್ ಅಲ್ಲಿ ತೋರಿಸ್ತೀನಿ. ಬ್ಲೌಸ್ ಅನ್ನ ಕ್ಲೀನಾಗಿ ಅಗಲ ತಗೋಬೇಕಾದ್ರೆ ಕ್ಲೀನಾಗಿ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಯಾವ ಸೈಡ್ ಇಂದನಾದ್ರೂ ತಗೋಬಹುದು ಅಗ್ಲನ, ಕತ್ತಿನ ಅಗ್ಲನ. ಸಿಂಗಲ್ ಪಟ್ಟಿ ಸೈಡ್ ಆದ್ರೂ ಆಯ್ತು, ಡಬಲ್ ಪಟ್ಟಿ ಸೈಡ್ ಆದ್ರೂ ಆಯ್ತು. ನೋಡಿ ಇಲ್ಲಿ ಇದು ಡಬಲ್ ಪಟ್ಟಿ. ಸೊ ಡಬಲ್ ಪಟ್ಟಿ ಸೈಡ್ ತಗೋಬೇಕಾದ್ರೆ ಅದನ್ನ ಬಿಟ್ಬಿಡ್ಬೇಕು, ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಅಲ್ಲಿಂದ ನಾವು ಕಾಣಿಸ್ತದೆ ಅಲ್ಲ ನೋಡಿ, ಸಿಂಗಲ್ ಪಟ್ಟಿ ಆದ್ರೆ ಈ ಕಡೆಯಿಂದಾನೆ ತಗೋಬಹುದು. ಡಬಲ್ ಪಟ್ಟಿ ಸೈಡ್ ನಾನು ಈ ಕಡೆ ಯಾಕೆ ತಗೋತಿದ್ದೀನಿ ಅಂದ್ರೆ ಅಲ್ಲಿ ಎಂಬ್ರಾಯ್ಡ್ರಿ ಇದೆ, ಅದಕ್ಕೆ ಬೇಡ. ಇಲ್ಲಿಂದಾನೆ ನೋಡಿ, ಈಗ ಆ ಡಬಲ್ ಪಟ್ಟಿನ ಬಿಟ್ಬಿಟ್ಟು ಎಷ್ಟು ಬರುತ್ತೆ ಹೀಗೆ ನೋಡ್ಕೊಂಡು ನಮ್ಮ ಇದು ಲೈನ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ, ಅಲ್ಲಿಗೆ ಟೇಪನ್ನ ಫೋಲ್ಡ್ ಮಾಡಬೇಕು, ಓಕೆನಾ? ಎಷ್ಟು ಬರುತ್ತೆ ಅದನ್ನ ಇಟ್ಕೊಂಡು ನೋಡಿ, ಈ ತರ ಹೀಗೆ ಟೇಪನ್ನ ಆ ಲೈನಿಗೆ ಎಕ್ಸಾಕ್ಟ್ ಆಗಿ ಹಿಂಗೆ ಫೋಲ್ಡ್ ಮಾಡಬೇಕು, ಎಲ್ ಶೇಪ್ ಬರೋ ಹಾಗೆ. ಹಿಂಗ್ ಫೋಲ್ಡ್ ಮಾಡಕ್ ಕಷ್ಟ ಆಗತ್ತಪ್ಪ, ನಮ್ಗೆ ಹಿಂಗಿದ್ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಏನ್ ಮಾಡಿ ಅಂದ್ರೆ, ಈಸಿಯಾಗಿ ಸ್ಕೇಲ್ ಇಟ್ಕೊಳ್ಳಿ. ಹೀಗೆ ಹಿಂಗ ಅಗಲ ಮಾಡಿ ಆ ಸ್ಟ್ರೇಟ್ ಲೈನ್ ಎಲ್ಲಿಗೆ ಬರ್ತಿದೆ ಅಂತ ನೋಡಿ. ಸೊ ಇದು ನಿಮ್ಮ ಕತ್ತಿನ ಅಗಲ. ನಂದ್ರಲ್ಲಿ ನೋಡಿ 3 ಇಂಚ್ ಬರ್ತಾ ಇದೆ, ನನ್ನ ಕತ್ತಿನ ಅಗಲ ಎಷ್ಟು, 3 ಇಂಚಸ್, ಓಕೆನಾ? ಸೊ ಈಗ ಉದ್ದ ಹೇಗ್ ತಗೋತೀರಾ ಅಂದ್ರೆ, ಶೋಲ್ಡರ್ ಲೈನ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಎರಡು ಶೋಲ್ಡರ್ ಸ್ಟಿಚ್ ಆಗಿದೆಯಲ್ಲ, ಭುಜ ಸ್ಟಿಚ್ ಮಾಡಿರ್ತಾರಲ್ಲ, ಅಲ್ಲಿಂದ ಉದ್ದ ತಗೊಳ್ಳೋಣ. ಅಂದ್ರೆ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಅಂತ. ಸೊ ಅಲ್ಲಿ ಮೇಲ್ಗಡೆ ಒಂದು ಟೇಪ್ ಹೀಗೆ ಇಟ್ಕೊಳ್ಳಿ. ಅಗಲ ನಾವು ಮಾರ್ಕ್ ಮಾಡ್ಕೊಂಡ್ವಿ ಅಲ್ಲ, ಅಲ್ಲಿಗೆ ನೋಡಿ ಈ ಲೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ನಮ್ದು ಒಂದು ಸ್ಕೇಲ್ ಹೀಗೆ ಇಟ್ಕೊಳ್ಳಿ. ಸೊ ಆ ಲೈನಿಗೆ ಹಿಂಗೆ ಇಟ್ಕೊಂಡಾಗ ನಿಮಗೆ ಎಷ್ಟು ಬರುತ್ತೆ ಅಳತೆ ನೋಡ್ಕೊಳ್ಳಿ, ಅದನ್ನ ಮಾರ್ಕ್ ಮಾಡಿ. ದಟ್ ಈಸ್ ಯೋರ್, ನೋಡಿ ಇಲ್ಲಿ ಹೀಗೆ, ಅದು ನನ್ನ ಮುಂಭಾಗದ ಕತ್ತಿನ ಡೀಪ್, ಮುಂಭಾಗ ಫ್ರಂಟ್ ನೆಕ್ ಡೀಪ್, ಓಕೆನಾ? ಸೊ ಬ್ಯಾಕ್ ಸೈಡ್ ನೋಡಿ ಇಲ್ಲಿ, ಇದು ಬೋಟ್ ನೆಕ್ ವಿತ್ ಡೀಪ್ ಇದೆ ಡಿಸೈನು, ಈ ತರ ಇದೆ. ಇದು ಇವಾಗ ನಾನು ಹೇಳ್ಕೊಡಲ್ಲ, ಓಕೆನಾ? ಬೇಸಿಕ್ ನೆಕ್ ಡಿಸೈನ್ಸ್ ಎಲ್ಲ ನೀವು ಚೆನ್ನಾಗಿ ಕಲ್ತ್ಕೊಂಡ್ಮೇಲೆ ನಾನು ಅದನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್, ಓಕೆ? ಐ ಹೋಪ್ ಇವಾಗ ನಾನು ಅಳತೆ ತಗೊಂಡಿದ್ದು ನಿಮಗೆ ಗೊತ್ತಾಯ್ತಲ್ವಾ, ಎಷ್ಟು ಬಂತು ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನನಗೆ ಇವಾಗ ಅಳತೆ ಎಷ್ಟೆಷ್ಟು ಬಂತು, ಕತ್ತಿನ ಅಗಲ 3 ಇಂಚ್ ಬಂತು, ಕತ್ತಿನ ಉದ್ದ ಫ್ರಂಟ್ ನೆಕ್ ಡೀಪ್ 8 ಇಂಚ್ ಬಂದಿದೆ. ಬ್ಯಾಕ್ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಐ ಕ್ಯಾನ್ ಟೇಕ್ 10 ಇಂಚಸ್, ಓಕೆ? ಈ ಅಳತೆಗೆ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ನಾವೀಗ ಮಾಡೋಣ. ಈ ಕ್ಯಾಟ್ಲಾಗ್ ನೋಡಿ ಫ್ರೆಂಡ್ಸ್, ಇದು ಫುಲ್ಲು ನನ್ನ ಬೇಸಿಕ್ ನೆಕ್ ಡಿಸೈನ್ಸ್ ಏನಿದೆ ಅದೇ ಇದೆ ಇದರಲ್ಲಿ, ತುಂಬಾ ಕಾಂಪ್ಲಿಕೇಟೆಡ್ ಅಲ್ಲ. ಸೊ ಇದ್ರಲ್ಲಿರೋದೆಲ್ಲ ಆಲ್ಮೋಸ್ಟ್ ಬೇಸಿಕ್ ನೆಕ್ ಡಿಸೈನ್ಸ್ ಕಾಣಿಸ್ತಾ ಇದೆಯಾ, ಸ್ಕ್ವೇರು, ವಿ, ಸ್ಕ್ಯಾಲಪ್ಡ್ ಮತ್ತೆ ಪೆಂಟಗಾನ್, ಸ್ವೀಟ್ ಹಾರ್ಟ್. ಸೊ ಇದ್ರಲ್ಲಿ ನೋಡಿ ಇವಾಗ ಟ್ರೆಂಡಿಂಗ್ ಏನೇನಿದೆ ನೋಡಿದೀರಾ ಅಲ್ವಾ, ಸ್ಕ್ಯಾಲಪ್ಡ್ ಅಂತ ಹೇಳ್ತೀವಿ, ಅದೆಲ್ಲ ಇದೆ. ಅಂದ್ರೆ ಸೆಕೆಂಡ್ ಲೆವೆಲ್ ಆಫ್ ನೆಕ್ ಡಿಸೈನ್ಸ್ ಇದು. ಫಸ್ಟ್ ಲೆವೆಲ್ ಕಲ್ತು ನಂತರ ನಾವು ಇದು ಸೆಕೆಂಡ್ ಲೆವೆಲ್ದು ಕಲಿಬೇಕು.
ನೋಡಿ ನಾನು ಇವತ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೀರಿಯಲ್ ನಂಬರ್ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ 11 ಅಂತ ಹೇಳಿ. ಇದನ್ನ ನಾವು ಪೆಂಟಗಾನ್ ಅಥವಾ ಸ್ವೀಟ್ ಹಾರ್ಟ್ ನೆಕ್ ಡಿಸೈನ್ ಅಂತ ಹೇಳ್ತೀವಿ. ಇದನ್ನ ಹೇಗಪ್ಪ ಮಾಡೋದು ಅಂದ್ರೆ, ಇದು ಬೇಸಿಕ್ ನೆಕ್ ಡಿಸೈನ್. ಬೇಸಿಕ್ ನೋಡಿ, ನಾನು ಇವಾಗ ತಗೊಂಡೆ ಅಲ್ವಾ, ಈ ಅಳತೆಗೆನೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಕತ್ತಿನ ಅಗಲ 3 ಮತ್ತೆ ನೆಕ್ ಡೀಪು 8 ಇಂಚಸ್. ಓಕೆ, ನಾನು ಇಲ್ಲಿ ಪೇಪರ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಇದರ ಯು ಕ್ಯಾನ್ ಟೇಕ್ ಪೇಪರ್ ಅಥವಾ ಕ್ಯಾನ್ವಾಸ್ ಅಥವಾ ಬಟ್ಟೆ ಆಗಲಿ. ಫೋಲ್ಡಿಂಗ್ ಹಾಕೊಳ್ಳಿ. ಫೋಲ್ಡಿಂಗ್ ಬಂದು ನಮ್ಮ ಎಡಗಡೆ ಇರಲಿ, ಓಪನ್ ಸೈಡ್ ಕಾಣಿಸ್ತಾ ಇದೆ ನೋಡಿ, ಓಪನ್ ಹೀಗಿರಲಿ. ಬಟ್ಟೆನಾದ್ರೂ ಆಯ್ತು ಅಥವಾ ಕ್ಯಾನ್ವಾಸ್ ಆದ್ರೂ ಆಯ್ತು. ಓಕೆ, ಫಸ್ಟ್ ಹೇಗಪ್ಪ ಅಳತೆ ಮೆಷರ್ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಕತ್ತಿನ ಅಗಲ ಏನ್ ಬಂದಿರುತ್ತೆ ಅದನ್ನ ಮೇಲ್ಗಡೆ ಫೋಲ್ಡಿಂಗ್ ಸೈಡ್ ಇಂದ ಈ ಕಡೆಗೆ ಮಾರ್ಕ್ ಮಾಡಿ. ನಂದು ಎಷ್ಟು ಬಂದಿತ್ತು? 3 ಇಂಚಸ್. ನಿಮ್ ಕತ್ತಿನ ಅಗಲ ಫಾರ್ ಎಕ್ಸಾಂಪಲ್ 2 ಬಂದ್ರೆ 2. ಓಕೆನಾ? ಅದ್ರ ನಂತರ 1 ಇಂಚು ಫೇಸಿಂಗಿಗೆ ಅಂತ ತಗೋತೀವಿ ನಾವು ಒಳಗೆ, ಈ ಹೊರಗಡೆಗೆ. ಇಲ್ಲಿ ನನಗೆ 3 ಇಂಚ್ ಬಂತು, ಇಲ್ಲಿ 1 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಓಕೆ, ವಾಟ್ ಎವರ್ ಯುವರ್ ನೆಕ್ ಬಿಡುತ್ತೆ ಅದು ಪ್ಲಸ್ 1 ಇಂಚು. ಓಕೆ, ನೆಕ್ಸ್ಟ್ ಇವಾಗ ಕತ್ತಿನ ಡೀಪ್, ಫ್ರಂಟ್ ನೆಕ್ ಡೀಪ್ ಅಥವಾ ಬ್ಯಾಕ್ ನೆಕ್ ಡೀಪ್. ನಾನು ಇವಾಗ ಫ್ರಂಟ್ ಮಾಡ್ತಾ ಇರೋದ್ರಿಂದ ಎಷ್ಟು ಬಂದಿರುತ್ತೆ ಡೀಪು ಅಷ್ಟನ್ನ ಮಾರ್ಕ್ ಮಾಡಿ. ಎಕ್ಸ್ಟ್ರಾ ಸೀಮ್ ಅಲೋವೆನ್ಸ್ ಇಲ್ಲಿ ಏನು ನಾವು ತಗೊಳಲ್ಲ, ಎಕ್ಸಾಕ್ಟ್ ಅಳತೆನ ಇಲ್ಲಿ ಮಾರ್ಕ್ ಮಾಡ್ತೀವಿ. ಓಕೆನಾ? ಸೊ ಈಗ ಡೀಪ್ ಮಾರ್ಕ್ ಮಾಡಿದ್ಮೇಲೆ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಹೀಗೆ ಕಾಣಿಸ್ತಾ ಇದೆ ಅಲ್ವಾ? ಈ ತರ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಇಲ್ಲಿ ಎಷ್ಟು ಅಳತೆ ತಗೋಬೇಕಪ್ಪ ಅಂತ ಹೇಳಿದ್ರೆ, ಮೇಲ್ ನೀವು ಎಷ್ಟು ತಗೊಂಡಿದ್ರಿ ನಿಮ್ ಕತ್ತಿನ ಅಗಲ ಎಷ್ಟು ಮಾರ್ಕ್ ಮಾಡಿದ್ದೆ ನಾನು? 3 ಇಂಚಸ್. ಕರೆಕ್ಟಾ? ನೋಡಿ, 3 ಇಂಚ್ ನಾನು ಮಾರ್ಕ್ ಮಾಡಿದ್ದೆ. ಅದೇ 3 ಇಂಚನ್ನ ನಾನು ಕೆಳಗೂ ಕೂಡ ಮಾರ್ಕ್ ಮಾಡ್ತೀನಿ. ಅಂದ್ರೆ ನನ್ನ ಕತ್ತಿನ ಅಗಲ ನಿಮ್ದು 3 ಬಂದ್ರೆ 3, 2.5 ಇದ್ರೆ 2.5 ಅಥವಾ 2 ಇಂಚ್ ಇದ್ರೆ 2 ಇಂಚು, ಎಷ್ಟಾದ್ರೂ ಇರ್ಲಿ ನಿಮ್ಮ ಕತ್ತಿನ ಅಗಲ ಮಾರ್ಕ್ ಮಾಡಿ ಈ ತರ ಒಂದು ರೆಕ್ಟಾಂಗಲ್ ಬಾಕ್ಸ್ ನ ಹಾಕೊಳ್ಳಿ. ಇಲ್ಲೇ ನಾವು ನೆಕ್ ಡಿಸೈನ್ ನ ಮಾಡೋದು. ಓಕೆ, ಸೊ ಇವಾಗ ಇಲ್ಲೂ ಕೂಡ ಕೆಳಗಡೆನೂ ಕೂಡ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಓಕೆ, ಮೇಲೆ ಎಷ್ಟು ತಗೊಂಡಿರ್ತೀರ 1 ಇಂಚ್ ಅಂದ್ರೆ 1, ಅರ್ಧ ತಗೊಂಡಿದ್ರೆ ಕೆಳಗಡೆನು ಅರ್ಧ ಇಂಚು ಎಕ್ಸ್ಟ್ರಾ ಫೇಸಿಂಗಿಗೆ ಅಂತ ಹೇಳ್ತೀವಿ ಫ್ರೆಂಡ್ಸ್. ಓಕೆನಾ? ನೋಡಿ, ಇಲ್ಲಿ 1 ಇಂಚ್ ತಗೊಂಡಿದ್ದೀನಿ, ಮೇಲೂ ಕೂಡ 1 ಇಂಚ್ ಇದೆ. ಓಕೆ, ಇಲ್ಲಿ ನಾವಿವಾಗ ನಾವು ಏನೇ ನೆಕ್ ಡಿಸೈನ್ ಮಾಡೋದಾದ್ರೆ ಇಲ್ಲಿ ಒಳಗಡೆನೆ ಮಾಡೋದು. ಓಕೆ, ನಾನು ಇವಾಗ ಇದನ್ನ ತೋರಿಸ್ತಾ ಇದ್ದೀನಿ, ಸ್ವೀಟ್ ಹಾರ್ಟ್ ನೆಕ್ ಅಥವಾ ಪೆಂಟಗಾನ್ ನೆಕ್ ಶೇಪ್ ಅಂತ ಹೇಳ್ತೀವಿ. ಓಕೆನಾ? ಹೇಗಪ್ಪ ಮಾರ್ಕ್ ಮಾಡೋದು ಇದಕ್ಕೆ ನೆಕ್ ಡಿಸೈನ್ಗೆ? ನಾವು ಎಷ್ಟು ಬೇಕಷ್ಟು ಇಡಕ್ಕಾಗಲ್ಲ. ಈ ಕತ್ತಿನ ಅಗಲ ಬಂದಿತ್ತಲ್ವಾ, ಅಲ್ಲಿಂದ ಮೇಲ್ಗಡೆಗೆ 1.5 ಅಥವಾ 2 ಇಂಚ್ ಇಡ್ಬೋದು. ಸೊ ಎಲ್ಲಾ ಅಳತೆಗೂ 1.5-2 ಇಂಚ್ ಇಡಕ್ಕಾಗತ್ತಾ? ಇಲ್ಲ. ಸೊ ಉದ್ದ ಜಾಸ್ತಿ ಆದಾಗ ಇಲ್ಲಿನ ಉದ್ದ, ಇಲ್ಲಿ ನಾನು ಇವಾಗ 2.5 ಇಡ್ತಾ ಇದ್ದೀನಿ. ಸೊ ಅದು ಡಿಪೆಂಡ್ಸ್ ಆನ್ ಒಬ್ರೊಬ್ರು ಇಷ್ಟ, ತುಂಬಾ ಡೀಪ್ ಶೇಪ್ ಬೇಡ ಅಂತಾರೆ. ಹಾಗೆ ನಾನು ಇಲ್ಲಿ 2.5 ಮಾರ್ಕ್ ಮಾಡಿದ್ದೀನಿ. ಆ ನಂತರ ಈ ಪಾಯಿಂಟ್ ಇಂದ ಫೋಲ್ಡಿಂಗ್ ಎಡ್ಜ್ ಇಂದ ಇದನ್ನ ಈ ಟ್ರಯಾಂಗಲ್ ಟೈಪ್ ಒಂದು ಲೈನ್ ಡ್ರಾ ಮಾಡಿ. ಈಸಿ ಇದೆ ಅಲ್ವಾ? ಕೆಳಗಡೆಯಿಂದ ನಾನು ಎಷ್ಟು ತಗೊಂಡೆ? ಇಲ್ಲಿ 2.5 ಇಂಚು. ಆ ನಂತರ ಈ ಪಾಯಿಂಟ್ ಇಂದ ಅಲ್ಲಿ ನೋಡಿ, ಅದ್ ಕಾಣಿಸ್ತಾ ಇದೆಯಾ? ಇವಾಗ ಇಲ್ಲಿ ಕರ್ವ್ ಶೇಪ್ ಇದೆ. ಸೊ ಈ ಕರ್ವ್ ಶೇಪ್ ಹೇಗಪ್ಪ ಕೊಡೋದು? ಫ್ರೀ ಹ್ಯಾಂಡ್ ಆಗೂ ಕೊಡಬಹುದು. ಅಳತೆ ಇಲ್ಲದೆ ಮಾಡಿದ್ರೆ ನಮಗೆ ಅದು ಪ್ರಪೋರ್ಷನೇಟ್ ಅನ್ಸಲ್ಲ. ಸೊ ಹೇಗಪ್ಪ ಅಳತೆ ಅಂದ್ರೆ, ನೋಡಿ ಮೆಷರ್ ಮಾಡಿ. ಎಷ್ಟಿದೆ ಇವಾಗ? 5.5 ಇದೆ. ಸೊ 5.5ನ ಫೋಲ್ಡ್ ಮಾಡಿ, ಅರ್ಧ ಮಾಡ್ಕೊಳ್ಳಿ. ಓಕೆ, ಟೇಪ್ನ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಮಿಡ್ ಪಾಯಿಂಟ್ ಬಂತು ಹೌದಾ, ಮಧ್ಯಭಾಗ, ಅಲ್ಲೊಂದು ಡಾಟ್ ಇಡಿ. ಆ ಪಾಯಿಂಟ್ ಇಂದ ಏನ್ ಮಾಡಿ, ಒಳಗಡೆಗೆ ಅರ್ಧ ಇಂಚ್ ತಗೊಳ್ಳಿ. ಓಕೆ, ಒಳಗಡೆ ಹಿಂಗ್ ಶೇಪ್ ತಗೋಬೇಕಾದ್ರೆ 1/2 ಇಂಚ್ ಸಾಕು ಫ್ರೆಂಡ್ಸ್. ಓಕೆನಾ? ಇವಾಗ ಮೇಲಿಂದ ಈ ಪಾಯಿಂಟ್ ವರ್ಗು ಶೇಪ್ ಕೊಡ್ಬೇಕು. ಬೆಟರ್ ಏನ್ ಮಾಡಿ, ನೆಕ್ ಶೇಪಿಗೆ ಆಲ್ವೇಸ್ ಯೂಸ್ ಯುವರ್ ಫ್ರೆಂಚ್ ಕರ್ವ್. ನನ್ನ ಸಜೆಷನ್ ಇದು. ಓಕೆನಾ? ಇಲ್ಲೇನು ನೀವು ಯಾವುದೇ ತರ ಟ್ರಯಲ್ ಮಾಡಕ್ ಹೋಗ್ಬೇಡಿ, ನೀಟಾಗಿ ಬರುತ್ತೆ ಫ್ರೆಂಚ್ ಕರ್ವ್. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಅಂದ್ರೆ, ಪ್ರಪೋರ್ಷನೇಟ್ ಆಗಿ ಬರುತ್ತೆ. ಹೀಗೆ ಇಟ್ಕೊಳ್ಳಿ, ಈ ತರ ಶೇಪ್ನ ಮಾರ್ಕ್ ಮಾಡಿ. ನೋಡಿ ಎಕ್ಸಾಕ್ಟ್ ಆಗಿ ಬಂತು ಹೌದಾ? ಸೊ ಇಲ್ಲಿ ಹೊರಗಡೆ ಏನಿದೆ ಇವಾಗ ಹಾಗೆ ಕೂಡ ಕಟ್ ಮಾಡ್ಬೋದು, ಅಥವಾ ಒಂದೊಂದು ಇಂಚು ಎಕ್ಸಾಕ್ಟ್ ಮೆಷರ್ ಮಾಡ್ಕೊಂಡ್ಬಿಟ್ಟು ಫೇಸಿಂಗ್ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ನೋಡಿರ್ತೀರಾ ನೀವು ನೆಕ್ ಫಿನಿಶ್ ಮಾಡಿದಾಗ ಡ್ರೆಸ್ ಅಲ್ಲೆಲ್ಲಾನು, ಅದನ್ನ ಫೇಸಿಂಗ್ ಅಂತ ಹೇಳ್ತೀವಿ. ಅದು ಅರ್ಧ ಇಂಚು 1 ಇಂಚು ಹೀಗೆ ಇಟ್ಕೊಳ್ತಾ ಹೋಗ್ಬೋದು. ಬಿಗಿನರ್ಸಿಗೆ ನಾನು 1 ಇಂಚ್ ಇಟ್ಕೊಳ್ಳಿ ಅಂತ ಹೇಳ್ತೀನಿ, ಯಾಕಂದ್ರೆ ನೀವು ಮಿಸ್ಟೇಕ್ಸ್ ಮಾಡೋದು ಜಾಸ್ತಿ ಇರೋದ್ರಿಂದ 1 ಇಂಚ್ ಮಾರ್ಕ್ ಮಾಡಿ ಈಗ ಒಂದು ಲೈನ್ ಡ್ರಾ ಮಾಡಿ. ಓಕೆನಾ? ಸೊ ಇಷ್ಟು ಅರ್ಥ ಆಗಿದೆ ಅಲ್ಲ ಫ್ರೆಂಡ್ಸ್? ಐ ಹೋಪ್ ನಾನು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಈಗ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಎಲ್ಲೆಲ್ಲಿ ಕಟ್ ಮಾಡಬೇಕು ಅಂತ ಆರೋ ಹಾಕಿ ತೋರಿಸ್ತಾ ಇದ್ದೀನಿ. ಓಕೆನಾ? ದೀಸ್ ಆರ್ ಆಲ್ ಮೈ ಕಟ್ಟಿಂಗ್ ಲೈನ್ಸ್. ಓಕೆ, ಇದನ್ನ ನಾವು
ಕಟ್ ಮಾಡಬೇಕು. ಓಕೆ, ಫುಲ್ಲಿ ಈ ಥರ ಈಗ ಮಾರ್ಕ್ ಮಾಡ್ಕೊಳ್ಳಿ. ಸೊ ಯಾವ ಸೈಜಿಗೆ ನಾವು ಮಾಡಿದ್ದು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ನನ್ನ ಫೋಲ್ಡಿಂಗ್ ಇದೆ, ಬಟ್ಟೆ ಆಗಲಿ ಅಥವಾ ಪೇಪರ್ ಆಗಲಿ ಕ್ಯಾನ್ವಾಸ್ ಆಗಲಿ ಫೋಲ್ಡ್ ಹಾಕೋಬೇಕು ನಮ್ಮ ಎಡಗಡೆಗೆ. ನನ್ನ ಕತ್ತಿನ ಅಗಲ ನಾನು ಮಾಡಿರೋದು ಈ ಡಿಸೈನ್ ಇವಾಗ 3 ಇಂಚಿಗೆ. ಓಕೆ, ಡೀಪ್ ಬಂದು ಫ್ರಂಟ್ ನೆಕ್ ಡೀಪ್ ನಾನು ಮಾಡಿದ್ದು 8 ಇಂಚಸ್ಗೆ. ಹೌದಾ, ಈಗ ನಾನು ಅದನ್ನ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಹೇಗೆ ಬರುತ್ತೆ, ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ಕೂಡ ನೋಡ್ಕೊಳ್ಳಿ. ಈ ಲೈನ್ ಫಸ್ಟ್, ಔಟರ್ ಲೈನ್ ಫಸ್ಟ್ ಕಟ್ ಮಾಡಿ. ಓಕೆ, ಹೊರಗಡೆ ಲೈನ್ ಏನಿರುತ್ತೆ ಅದನ್ನ ಫಸ್ಟ್ ಮಾಡಿ, ಒಳಗಡೆ ಅದನ್ನ ಕಟ್ ಮಾಡಿ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಓಕೆನಾ, ಆ ನಂತರ ಒಳಗಡೆ ನೆಕ್ ಶೇಪ್ ಕಟ್ ಮಾಡ್ಬೇಕಾದ್ರೆ ಪ್ರಾಪರ್ ಆಗಿ ಸ್ವಲ್ಪ ಸಾವಧಾನವಾಗಿ ಸಾವಕಾಶವಾಗಿ ಮಾಡಿ. ಯಾಕಂದ್ರೆ ಇಲ್ಲಿ ನೆಕ್ ಶೇಪ್ ಹಾಳಾಯ್ತು ಅಂದ್ರೆ ಮತ್ತೆ ನೀವು ಹೊಸದ್ ಮಾಡ್ಬೇಕಾಗತ್ತೆ, ಅಥವಾ ನಿಮ್ಮ ಏನೋ ಬಿಡು ಕರೆಕ್ಟ್ ಇದೆ ಅಂತ ನೀವು ಮಾಡಿದ್ರಿ ಅಂದ್ರೆ ಸ್ಟಿಚ್ ಆದ್ಮೇಲೆ ಎಡವಟ್ಟಾಗಿರುತ್ತದು. ಓಕೆನಾ, ಸೊ ಒಳಗಡೆ ಶೇಪ್ ಕಟ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ಕೇರ್. ಓಕೆ, ಈ ಎಕ್ಸ್ಟ್ರಾ ಪೀಸ್ ಏನ್ ಬಂತು ಅದು ವೇಸ್ಟ್. ನೋಡಿ ಕಟ್ ಆಗಿದೆ ಅಲ್ವಾ, ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ದಿಸ್ ಇಸ್ ಕಾಲ್ಡ್ ಅವರ್ ಪೆಂಟಗಾನ್ ನೆಕ್ ಆರ್ ಸ್ವೀಟ್ ಹಾರ್ಟ್ ನೆಕ್ ಅಂತ ಹೇಳ್ತೀವಿ. ನೋಡಿ ಎಕ್ಸಾಕ್ಟ್ ಆಗಿ ಬಂದಿದೆ ಅಲ್ವಾ. ನೋಡಿ ಇದೇ ತರ ನಾವು ಯಾವುದೇ ಇಲ್ಲಿ ಇದೆಯಲ್ವಾ, ಈ ಕ್ಯಾಟ್ಲಾಗ್ ಅಲ್ಲಿ ಇದೆಯಲ್ಲ, ಇದೇ ತರ ಯಾವ ಡಿಸೈನ್ಸ್ ಆದ್ರೂ ನಾವು ಪ್ರಾಪರ್ ಆಗಿ ಅಳತೆ ಇಟ್ಕೊಂಡು, ನಾನು ಈಗ ಹೇಳ್ಕೊಟ್ಟಿದ್ದೀನಲ್ಲ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ನ ನೀವು ಫಾಲೋ ಮಾಡಿದ್ರೆ ಯಾವ ನೆಕ್ ಡಿಸೈನ್ಸ್ ಆದ್ರೂ ಈಸಿಯಾಗಿ ನೀವು ಕಲಿಬಹುದು. ಓಕೆನಾ, ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಾನು ಹೇಳ್ಕೊಟ್ಟಿರೋದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಹೊಸಬ್ರು ಯಾರಾದರೂ ಇದ್ರೆ ನನ್ನ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಕಲಿಬೇಕಿದೆ, ನೆಕ್ ಡಿಸೈನ್ಸ್ ಕಲೀಲಿಕ್ಕೆ ಇಷ್ಟ ಇದೆಯಾ, ಇನ್ನು ಏನಾದರೂ ಇದ್ರೆ ದಯವಿಟ್ಟು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಅದ್ರ ಪ್ರಕಾರ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆನಾ, ಸೊ ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.